الله وبركاته. الحمد لله رب العالمين، والصلاة والسلام على أشرف الأنبياء والمرسلين وعلى آله وصحبه أجمعين ومن تبعهم بإحسان إلى يوم الدين. أما بعد، فأعوذ بالله من الشيطان الرجيم. بسم الله الرحمن الرحيم. يا أيها الذين آمنوا اتقوا الله وكونوا مع الصادقين. ವೇದಿಕೆಯ ಮೇಲೆ ಆಸೀನರಾದಂತಹ ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಗುರುಗಳೇ ಹಾಗೂ ನನ್ನ ಇಸ್ಲಾಮಿನ ಸಹೋದರರೇ, ಇವತ್ತಿನ ಸಾಲಾನಾ ಮುಶ್ತರಕ ಇಜ್ಲಾಸಿನಲ್ಲಿ ನಾನು ಒಂದು ಭಾಷಣ ಮಾಡುತ್ತೇನೆ ಸ್ನೇಹ ಇಸ್ಲಾಮಿನ ದೃಷ್ಟಿಯಲ್ಲಿ. ಪರಮ ದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಪ್ರಾರಂಭಿಸುತ್ತೇನೆ. ಮಾನ್ಯರೇ, ಯಾವುದೇ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ, ದಾರಿ ತೋರುವಲ್ಲಿ ಸ್ನೇಹಿತರು ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಮತ್ತು ಮನುಷ್ಯನು ಸಾಮೂಹಿಕ ಜೀವಿಯಾಗಿದ್ದಾನೆ. ಅವನು ಏಕಾಂಗಿಯಾಗಿ ಬದುಕಲು ಸಾಧ್ಯವಿಲ್ಲ. ಆದರೆ ಅವನಿಗೆ ಪ್ರತಿ ಕ್ಷಣವೂ ಎಲ್ಲರ ಸಹಾಯ ಬೇಕು. ಇಸ್ಲಾಂ ಧರ್ಮವು ಒಳ್ಳೆಯ ಸ್ನೇಹಿತರನ್ನು ಆಯ್ಕೆ ಮಾಡುವ ಕುರಿತು ಅನುಮತಿ ನೀಡುತ್ತದೆ. ಅಲ್ಲಾಹನು ತನ್ನ ಪವಿತ್ರ ಕುರ್ಆನಿನಲ್ಲಿ ಹೇಳುತ್ತಾನೆ, ಸೂರೆ ತೌಬಾ ಸೂಕ್ತ ಸಂಖ್ಯೆ 119, ಯಾ ಅಯ್ಯುಹಲ್ಲದೀನ ಆಮನು ತಖುಲ್ಲಾಹ ವಕೂನು ಮಅಸ್ ಸಾದಿಕೀನ್. ಓ ಸತ್ಯ ವಿಶ್ವಾಸಿಗಳೇ, ನೀವು ಅಲ್ಲಾಹನಿಗೆ ಭಯ ಭಕ್ತಿ ತೋರಿಸಿರಿ ಹಾಗೂ ಸತ್ಯಸಂಧರ ಪೈಕಿಯಾಗಿರಿ. ಇಸ್ಲಾಮಿನಲ್ಲಿ ಸ್ನೇಹದ ಷರತ್ತು ಎಂದರೆ ಒಬ್ಬ ವ್ಯಕ್ತಿಯು ಒಳ್ಳೆಯ ಮತ್ತು ಪ್ರಾಮಾಣಿಕ ಸ್ನೇಹಿತರನ್ನು ಆಯ್ಕೆ ಮಾಡುವುದಾಗಿದೆ. ಅಲ್ಲಾಹನು ಸತ್ಯ ವಿಶ್ವಾಸಿಗಳ ಮೇಲೆ ಸ್ನೇಹವನ್ನು ಕಡ್ಡಾಯಗೊಳಿಸಿದನು. ದಿವ್ಯ ಕುರಾನ್ನಲ್ಲಿ ಅಲ್ಲಾಹನು ಹೇಳುತ್ತಾನೆ, ಸೂರೆ ಮಾಯಿದಾ ಸೂಕ್ತ ಸಂಖ್ಯೆ 55, ಇನ್ನಮಾ ವಲಿಯುಕುಮುಲ್ಲಾಹು ವ ರಸೂಲುಹು ವಲ್ಲದೀನ ಆಮನು ಅಲ್ಲದೀನ ಯುಕೀಮೂನ ಅಸ್ಸಲಾತ ವ ಯುಅತೂನ ಅಸ್ಸಕಾತ ವಹುಂ ರಾಕಿಊನ್. ನಿಶ್ಚಯವಾಗಿಯೂ ನಿಮ್ಮ ಮಿತ್ರರು ಅಲ್ಲಾಹನು, ಅವನ ಸಂದೇಶವಾಹಕನು, ನಮಾಜ್ ಮಾಡು, ಜಕಾತ್ ನೀಡು ಮತ್ತು ಅಲ್ಲಾಹನಿಗೆ ನಿಷ್ಠೆಯಿಂದ ಶಿರಬಾಗುವ ಸತ್ಯ ವಿಶ್ವಾಸಿಗಳು ಮಾತ್ರವೇ ಆಗಿದ್ದಾರೆ. ಸಹಬಾರವರ ಕುರಿತು ದಿವ್ಯ ಕುರಾನ್ ಹೇಳುತ್ತದೆ, ಸಹಬಾರವರು ಕೇವಲ ಸತ್ಯ ವಿಶ್ವಾಸಿಗಳಿಂದ ಸ್ನೇಹ ಮಾಡುತ್ತಿದ್ದರು. ಒಬ್ಬ ವ್ಯಕ್ತಿಯ ಒಳ್ಳೆಯ ಗುಣದ ಹಿಂದೆ ಖಂಡಿತವಾಗಿಯೂ ಒಳ್ಳೆಯ ಸ್ನೇಹಿತರ ಕೈವಾಡವಿದೆ. ಅದಕ್ಕಾಗಿ ಇಸ್ಲಾಂ ಧರ್ಮವು ಅನೇಕ ಸ್ಥಳಗಳಲ್ಲಿ ಉತ್ತಮ ಸ್ನೇಹಿತರನ್ನು ಆಯ್ಕೆ ಮಾಡಲು, ಒಳ್ಳೆಯ ಜನರ ಸಹವಾಸವನ್ನು ಆನಂದಿಸಲು ಒತ್ತು ನೀಡಿದೆ. ಸತ್ಯ ವಿಶ್ವಾಸಿಗಳನ್ನು ಸ್ನೇಹಿತರನ್ನಾಗಿ ಅಳವಡಿಸಿಕೊಳ್ಳಬೇಕು ಹಾಗೂ ಕೆಟ್ಟ ಸ್ನೇಹಿತರಿಂದ ದೂರವಿರಬೇಕು. ಅಲ್ಲಾಹನು ತನ್ನ ಪವಿತ್ರ ಕುರಾನಿನಲ್ಲಿ ಹೇಳುತ್ತಾನೆ, ಸೂರೆ ಮಾಯಿದಾ ಸೂಕ್ತ ಸಂಖ್ಯೆ 51, ಯಾ ಅಯ್ಯುಹಲ್ಲದೀನ ಆಮನು ಲಾ ತತ್ತಖಿದುಲ್ ಯಹೂದ ವನ್ನಸಾರಾ ಔಲಿಯಾ ಬಅದುಹುಂ ಔಲಿಯಾಉ ಬಅದ್. ಓ ಸತ್ಯ ವಿಶ್ವಾಸಿಗಳೇ, ನೀವು ಯಹೂದಿಯರನ್ನು, ಕ್ರೈಸ್ತರನ್ನು ತಮ್ಮ ಸ್ನೇಹಿತರನ್ನಾಗಿ ಮಾಡಬೇಡಿ. ಇಸ್ಲಾಮಿನ ಶರೀಅತ್ ಪ್ರಕಾರ ಒಬ್ಬ ಉತ್ತಮ ಸ್ನೇಹಿತನು ಅಲ್ಲಾಹನಿಗೆ ವಿಧೇಯನಾಗಿರುತ್ತಾನೆ, ಅವನ ಆಜ್ಞೆಗಳನ್ನು ಪಾಲಿಸುತ್ತಾನೆ, ಅವನ ಮಿತಿಗಳನ್ನು ಗೌರವಿಸುತ್ತಾನೆ ಮತ್ತು ಉತ್ತಮ ನೈತಿಕತೆಯನ್ನು ಹೊಂದಿರುತ್ತಾನೆ, ಕೆಟ್ಟ ನಡವಳಿಕೆಗಳಿಂದ ದೂರವಿರುತ್ತಾನೆ. ಯಾವ ಸ್ನೇಹಿತರು ಅಲ್ಲಾಹನ ಆಜ್ಞೆಗಳನ್ನು ಪಾಲಿಸುವುದಿಲ್ಲ, ತಮ್ಮ ಕರ್ತವ್ಯಗಳನ್ನು ನಿರ್ಲಕ್ಷಿಸುತ್ತಾರೆ, ಅಲ್ಲಾಹನ ಮಿತಿಗಳನ್ನು ಉಲ್ಲಂಘಿಸುತ್ತಾರೆ ಮತ್ತು ಕೆಟ್ಟ ನೈತಿಕತೆಯನ್ನು ಹೊಂದಿರುತ್ತಾರೆ. ಒಳ್ಳೆಯ ಸ್ನೇಹಿತರು ಯಾವಾಗಲೂ ಒಳ್ಳೆಯರಾಗಿರುತ್ತಾರೆ ಹಾಗೂ ಕೆಟ್ಟ ಸ್ನೇಹಿತರು ಯಾವಾಗಲೂ ಸತ್ಯ ವಿಶ್ವಾಸಿಗಳ ವಿರುದ್ಧವಾಗಿ ಕೆಟ್ಟ ರೀತಿಯಿಂದ ವರ್ತಿಸುತ್ತಾರೆ. ಅಬೂ ಹುರೈರರವರಿಂದ ವರದಿ ಇದೆ, ಅವರು ಹೇಳುತ್ತಾರೆ, ಸಬಅತುನ್ ಯುದಿಲ್ಲುಹುಮುಲ್ಲಾಹು ಫೀ ಜಿಲ್ಲಿಹಿ ಯೌಮ ಲಾ ಜಿಲ್ಲ ಇಲ್ಲಾ ಜಿಲ್ಲುಹು ವ ರಜುಲಾನಿ ತಹಾಬ್ಬಾ ಫಿಲ್ಲಾಹಿ ಇಜ್ತಮಆ ಅಲಾ ذلك ವತಫರ್ರಕಾ. ಅಂತಿಮ ದಿನದಂದು 7 ವಿಧದ ಜನರಿಗೆ ಅಲ್ಲಾಹನು ತನ್ನ ಸಿಂಹಾಸನವನ್ನು ನೀಡುತ್ತಾನೆ. ಅಲ್ಲಾಹನಿಗೆ ಮಾತ್ರ ಪ್ರೀತಿಸಿದವರು ಅಲ್ಲಾಹನ ಪ್ರೀತಿಯಲ್ಲಿ ಒಂದಾಗುತ್ತಾರೆ ಮತ್ತು ಅದರಲ್ಲಿ ಬೇರ್ಪಡುತ್ತಾರೆ. ನಮಗೆಲ್ಲರಿಗೂ ಬೇಕಾಗಿದೆ, ಇಸ್ಲಾಂ ಧರ್ಮ ಆದೇಶಿಸುವಂತೆ ನಾವು ನಮ್ಮ ಜೀವನದಲ್ಲಿ ಒಳ್ಳೆಯ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಳಬೇಕು ಹಾಗೂ ಕೆಟ್ಟ ಸ್ನೇಹಿತರಿಂದ ದೂರವಿರಬೇಕು. ಒಂದು ಗಾದೆ ಮಾತಿನಲ್ಲಿ ಹೇಳುತ್ತಾರೆ, ಗುಣ ನೋಡಿ ಗೆಳತನ ಮಾಡು. ಅರ್ರಜುಲು ಅಲಾ ದೀನಿ ಖಲೀಲಿಹಿ ಫಲ್ಯಂಜುರ್ ಅಹದುಕುಂ ಮನ್ ಯುಖಾಲಿಲ್. ಒಬ್ಬ ಸ್ನೇಹಿತನು ಮತ್ತೊಬ್ಬನ ಸ್ನೇಹಿತನ ಧರ್ಮದ ಮೇಲೆ ಇರುತ್ತಾನೆ. ಇಂದಿನ ಸಮಾಜದಲ್ಲಿ ಕಾಣುವಂತೆ ಹಲವಾರು ಯುವಕರು, ಹಲವಾರು ಮಕ್ಕಳು, ಹಲವಾರು ಹೆಣ್ಣು ಮಕ್ಕಳು ಉತ್ತಮ ಸ್ನೇಹಿತರನ್ನು ಆಯ್ಕೆ ಮಾಡಲಾರದ ಕಾರಣದಿಂದ ತಮ್ಮ
ತಮ್ಮ ಜೀವನದಲ್ಲಿ ಕೆಟ್ಟ ಸ್ನೇಹಿತರ ಕೆಟ್ಟ ನಡವಳಿಕೆಗಳಿಂದ ಕೆಟ್ಟ ಚಾರಿತ್ರ್ಯಗಳಿಂದ ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ನಿರೂಪಿಸಿಕೊಳ್ಳುವುದು ನಾವೆಲ್ಲರೂ ಕಾಣುತ್ತಿದ್ದೇವೆ. ಇದಕ್ಕೋಸ್ಕರ ನಾವು ನಮ್ಮ ಮಕ್ಕಳನ್ನು, ನಮ್ಮ ಅಣ್ಣ ತಮ್ಮಂದಿಯರನ್ನು, ನಮ್ಮ ಅಕ್ಕ ತಂಗಿಯರನ್ನು ಉತ್ತಮ ಸ್ನೇಹಿತರನ್ನಾಗಿ ಮಾಡುವ ಕುರಿತು ಆದೇಶ ನೀಡಬೇಕು. ಇಸ್ಲಾಂ ಧರ್ಮದ ಆದೇಶ, ಇಸ್ಲಾಂ ಧರ್ಮದ ವಿದ್ಯೆಯನ್ನು ಅವರಲ್ಲಿಗೆ ತಲುಪಿಸುವುದು ಇದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಕೊನೆಯಲ್ಲಿ ಅಲ್ಲಾಹನ ಬಳಿ ಪ್ರಾರ್ಥನೆ ಮಾಡುತ್ತೇನೆ, ಓ ಅಲ್ಲಾಹ್ ನಮಗೆಲ್ಲರಿಗೂ ಸತ್ಯ ವಿಶ್ವಾಸಗಳಿಂದ ಸ್ನೇಹ ಮಾಡುವ ತೌಫೀಕ್ ನೀಡು ಹಾಗೂ ಕೆಟ್ಟ ಚಾರಿತ್ರ್ಯವುಳ್ಳ ಸ್ನೇಹಿತರಿಂದ ದೂರವಿಡು. ಆಮೀನ್ ಸುಮ್ಮ ಆಮೀನ್. ವಾಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.